ಕಾರ್ಮಿಕ ಪದ್ಧತಿ ಅಂತಂದ್ರೆ ಏನು ಅಂತೇಳಿ ನಾವು ನೋಡೋದಾದ್ರೆ, ಮಕ್ಕಳನ್ನು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಡ್ಡಿಪಡಿಸುವಂತಹ, ಅವರ ಮೂಲಭೂತ ಶೈಕ್ಷಣಿಕ ಮತ್ತು ಮನರಂಜನಾ ಅಗತ್ಯತೆಗಳಿಂದ ವಂಚಿತಗೊಳಿಸುವಂತಹ ಯಾವುದೇ ರೀತಿಯ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಅದನ್ನ ಬಾಲಕಾರ್ಮಿಕ ಪದ್ಧತಿ ಅಂತೇಳಿ ಕರಿಬಹುದು. ನಾವು ಬಹಳ ಸರಳವಾಗಿ ಇನ್ನು ನೋಡೋದಾದ್ರೆ, ನಾವು ಬಾಲಕಾರ್ಮಿಕತೆ ಅಂತಂದ್ರೆ 14 ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳು ತಮ್ಮ ಶಿಕ್ಷಣ ಮತ್ತು ಮನರಂಜನಾ ಸ್ವಾತಂತ್ರ್ಯದಿಂದ ವಂಚಿತರಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ನಾವು ಅಂಥವರನ್ನ ಬಾಲಕಾರ್ಮಿಕ ಅಂತೇಳಿ ನಾವು ಪರಿಗಣಿಸಬಹುದಾಗಿದೆ. ಬಾಲಕಾರ್ಮಿಕತೆಯು ಒಂದು ಅಮಾನವೀಯವಾದಂಥ ಅಪರಾಧವಾಗಿದ್ದು ಅದು ನಮ್ಮ ಸಮಾಜಕ್ಕೆ ಒಂದು ಶಾಪವಾಗಿ ಪರಿಣಮಿಸಿದೆ ಮತ್ತು ದೇಶದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಒಂದು ಕಂಟಕವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಬಾಲ್ಯವು ಜೀವನದ ಅತ್ಯಂತ ಸ್ಮರಣೀಯ ಘಟ್ಟವಾಗಿದ್ದು ಪ್ರತಿಯೊಬ್ಬರಿಗೂ ಹುಟ್ಟಿನಿಂದಲೇ ಬದುಕುವ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಮಕ್ಕಳಿಗೆ ಸ್ನೇಹಿತರೊಂದಿಗೆ ಆಟವಾಡುವಂಥ, ಶಾಲೆಗೆ ಹೋಗುವಂತಹ, ಪೋಷಕರ ಪ್ರೀತಿ ಮತ್ತು ಕಾಳಜಿಯನ್ನು ಗಳಿಸುವಂತಹ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂತಹ ಒಂದು ಹಕ್ಕನ್ನ ಮಕ್ಕಳು ಪಡ್ಕೊಂಡಿದ್ದಾರೆ. ಆದರೆ ಪಾಲಕರು ತಮ್ಮ ಮಕ್ಕಳನ್ನು ಬಾಲ್ಯದಲ್ಲಿ ತಮ್ಮ ಕುಟುಂಬದ ಜವಾಬ್ದಾರಿಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಅವರು ಬಯಸ್ತಾರೆ. ಅವರಿಗೆ ತಮ್ಮ ಮಕ್ಕಳಿಗೆ ಪ್ರೀತಿ ಮತ್ತು ಕಾಳಜಿ ಮತ್ತೆ ಅವರ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಅವರಿಗೆ ಅನಿಸೋದಿಲ್ಲ. ಹೆಚ್ಚಿನ ಸಂಖ್ಯೆಯ ಮಕ್ಕಳು ಇವತ್ತಿನ ದಿನಗಳಲ್ಲಿ ಕೃಷಿ ವಲಯ, ಗಾಜಿನ ಕಾರ್ಖಾನೆಗಳು, ಕಬ್ಬಿಣದ ಒಂದು ಕಾರ್ಖಾನೆಗಳು, ಗುಡಿ ಕೈಗಾರಿಕೆಗಳು, ರೇಷ್ಮೆ ಉದ್ಯಮ, ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು, ಚರ್ಮ ಉದ್ಯಮ ಮತ್ತೆ ಈ ಒಂದು ಗೃಹ ಕೆಲಸಗಳಲ್ಲಿ ಸಹಾಯಕರಾಗಿ ಅಪಾಯಕಾರಿ ಅಲ್ಲದ ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡಬಹುದಾಗಿದೆ. ಇದು ನಮ್ಮ ಸಮಾಜದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಮಕ್ಕಳ ಮೇಲೆ ಅಷ್ಟೇ ದುಷ್ಪರಿಣಾಮ ಬೀರ್ತಕ್ಕಂಥದ್ದಲ್ಲ, ಇದು ದೇಶದ ಅಭಿವೃದ್ಧಿಯ ಮೇಲೂ ಕೂಡ ತುಂಬಾ ದುಷ್ಪರಿಣಾಮ ಬೀರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಬಾಲ್ಯವನ್ನ ಒಬ್ಬರ ಜೀವನದ ಅತ್ಯುನ್ನತ ಒಂದು ಸಮಯ ಅಂತೇಳಿ ನಾವು ಪರಿಗಣಿಸೋದಾದ್ರೆ, ದುರಾದೃಷ್ಟವಶಾತ್ ಕೆಲವು ಮಕ್ಕಳಲ್ಲಿ ಇಂಥ ಸುಮಧುರವಾದಂಥ ಕ್ಷಣಗಳನ್ನ ಈ ಒಂದು ಬಾಲಕಾರ್ಮಿಕ ಪದ್ಧತಿಯಿಂದಾಗಿ ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. 2011ರ ಜನಗಣತಿಯ ಪ್ರಕಾರ ಈ ದೇಶದಲ್ಲಿ ಸುಮಾರು 10.2 ಮಿಲಿಯನ್ ಮಕ್ಕಳು ಈ ಒಂದು ಬಾಲಕಾರ್ಮಿಕ ಪದ್ಧತಿಯಲ್ಲಿ ತೊಡಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಸುಮಾರು 4.5 ಮಿಲಿಯನ್ ಮಕ್ಕಳು ಹೆಣ್ಮಕ್ಳುಗಳಾಗಿದ್ದಾರೆ. ಮೊದಲು ಕೃಷಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ, ಕಳೆ ಕೀಳಲಿಕ್ಕೆ, ಕೊಯ್ಲು ಮಾಡಲಿಕ್ಕೆ, ಒಕ್ಕಣೆ ಮಾಡಲಿಕ್ಕೆ ಮತ್ತೆ ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ಆರೈಕೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಹೆಚ್ಚಾದಂತೆ, ಕೈಗಾರಿಕೆಗಳು ಬೆಳೆದಂತೆ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ತುಂಬಾ ನವಿರಾದ ವಯಸ್ಸಿನ ಮಕ್ಕಳನ್ನ ಅತ್ಯಂತ ಅಪಾಯಕಾರಿಯಾದಂಥ, ಅನುಚಿತವಾದಂಥ ಕೆಲಸಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಏನಿದೆ, ಇದು ತುಂಬಾ ಅಪಾಯಕಾರಿಯಾದಂಥ ಒಂದು ವಿಚಾರ.